ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಾಯ್ತು? ನಮಸ್ಕಾರ ಸರ್. ನಾನಿವತ್ತು ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇವತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮನೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಏನು ರೂಟೀನ್ಸ್ ಇರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ಮನೆಯಲ್ಲಿ ಯಾರೂ ಇಲ್ಲ. ಅಮ್ಮ ಅಪ್ಪ ಇಬ್ಬರು ಕೂಡ ತಂಗಿ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದಾರೆ. ಹೊಸಳಮ್ಮನ್ನ ಹಬ್ಬ ಮಾಡಿ ಪರ ಮಾಡ್ತಾರೆ, ಅಲ್ಲಿ ಊರವರೆಲ್ಲ ಸೇರಿಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅವ್ರವ್ರ ಕಡೆ ನೆಂಟರಿಗೆಲ್ಲ ಹೇಳ್ಕೊತಾರೆ. ಹಾಗಾಗಿ ತಂಗಿ ಕೂಡ ಹೇಳಿದ್ಲು, ಅಮ್ಮ ಅಪ್ಪ ತಮ್ಮ ಎಲ್ಲ 3 ಜನನೂ ಹೋಗಿದ್ದಾರೆ. ಅವ್ರು ಇನ್ನೇನೋ ಬರ್ಬೋದು, ಬರ್ತಾರ ನೋಡಬೇಕು. ಬರಬೇಡ ಅಂತಾನೆ ಅಂದಿದ್ದು. ಬಾ ಅಂದ ನಾನು. ಚಿರು ಬಬ್ಬೆ ಕಾಯಿಸ್ತಾವ್ರೆ ಕುತ್ಕೊಂಡು. ಬಿದ್ರೇನ್ ಮಾಡ್ತೀರಿ? ಬಿದ್ರೇನ್ ಮಾಡ್ತಿರ್ಲ? ಒಂದು ವಿಡಿಯೋನೇ ಮಾಡ್ತಾರ ಅದಕ್ಕೇನಲ್ಲ. ಎಲ್ಲ ಆಟ ಆಡ್ತಿದ್ದಾರೆ. ಸಮ್ಮರ್ ಹಾಲಿಡೇಸ್ ರಜಾ ಕೊಟ್ಟಿರೋದ್ರಿಂದ ಇವರನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟೈತೆ. ಇವಾಗ ನನ್ನ ಮಗನವು ಬಟ್ಟೆಗಳು ಕೂಡ ಹುಣಗಿದ್ದು ಅಂತ ಹೇಳಿ ಎತ್ಕೊಂಡು ಒಳಗಡೆಗೆ ಹೋಗ್ತಾಯಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಸೆಣಿಬೇಕು. ನಮ್ಮಮ್ಮ ಇನ್ನೂ ಕೂಡ ರಾಶಿ ರಾಶಿ ಬಟ್ಟೆಗಳೈತೆ, ಅವೆಲ್ಲನೂ ಅಮ್ಮ ಇವಾಗ ತೊಳಿತಾ ಇದ್ದಾರೆ. ಇವರು ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ, ಇವರು ನಮ್ಮ ಅತ್ತೆ, ನಮ್ಮ ಸೋದರದತ್ತೆ, ಒಬ್ಬರತ್ತೆ, 4 ಜನ ತಮ್ಮದಿರು. ನಮ್ಮ ಅತ್ತೆ ಒಬ್ಳೇನೆ ಸಿಂಗಲ್ ಅತ್ತೆ. ಬ್ರಷಲ್ಲಿ ಎಲ್ಲೋಜಿದ್ರೆ ಬ್ರಷ್ ಹಲ್ಲು ಕ್ಲೀನ್ ಆಗಲ್ಲ ಅಂತ ಹೇಳಿ ಇದು ಏನು ಕಡಿಯಪ್ಪ ಅದು ಅಂತಂದರೆ ಬೇವಿನ ಕಡಿಯಲ್ಲಿ ತೊಗೊಂಡು ಬಂದು ಹಲ್ಲನ್ನು ಉಜ್ತಾ ಇದ್ದಾರೆ. ಅವರು ಬಂದೈತೆ ಅತ್ತೆ ಊರಿಗೆ. ಇಲ್ಲಿ ಏನು ಹಾಯ್ ಬಾಯ್ ಮಾಡ್ತಿದ್ದಾಳೆ ಅವಳು ಅಕ್ಕನ ಮಗಳು. ಹಾಗೆ ಅವ್ರ ಮನೆಗೆ ಬಂದಿರುವಂತಹ ಪುಟಾಣಿ ಅವನು ವೀಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ. ನಾನು ಬಟ್ಟೆ ಎಲ್ಲ ನೆತ್ಕೊಂಡು ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲೈತೆ. ನಮ್ಮ ಕಡೆ ಸೈಡ್ ಅಂತೂ ಹೆವಿ ಬಿಸಿಲು. ಈ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲೈತೆ. ಯಪ್ಪ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂಥರ ಬಿಸಿಲೈತೆ. ಹಾಗೆ ನಾನು ಯಾವಾಗ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಳ್ಳಿ, ಇಲ್ಲ ವಾಯ್ಸ್ ಓವರ್ ಮಾಡೋಕ್ಕೆ ಕೂತ್ಕೊಳ್ಳಿ, ಇಲ್ಲ ವೀಡಿಯೋ ಮಾಡೋಕ್ಕೆ ಕೂತ್ಕೊಳ್ಳಿ, ಹಿಂದ್ಗಡೆಯಿಂದ ನಮ್ಮ ಮನೆ ಹತ್ರ ಸೌಂಡು ಸಿಕ್ಕಾಬಟ್ಟೆ ಕೇಳಿಸ್ತಿರುತ್ತೆ. ಸಾರಿ. ನಮ್ಮೂರಿಗೆ ಹೋದ್ಮೇಲೆ ಇಷ್ಟೊಂದು ಸೌಂಡು ಇರೋದಿಲ್ಲ. ಅಂದರೆ ಕ್ವಾರ್ಟರ್ಸ್ಗೆ ಹೋದ್ಮೇಲೆ ಇಲ್ಲಿ ಹೆವಿ ಸೌಂಡು ಇದು ಮಾಡೋಕ್ಕಾಗಲ್ಲ. ಕಾಯಿಕಂಠ ಬಂದಿದ್ದು ಅಂತ ಹೇಳಿ ಕಾಯಿಕಂಠನ ಕೊಡ್ತಾಯಿದ್ದಾರೆ. ಆ ಕಡೆ ಚನ್ನರಾಯಪಟ್ಟಣ ಸೈಡೆಲ್ಲನೂ ಮುಂಚೆಗೆ ಅವಾಗಲೇ ಬರ್ತಾಯಿದ್ದೋ ₹1 ಮತ್ತು ₹2 ಒಂದೊಂದು ಗಂಟೆಗೆ. ನಮ್ಮ ಕಡೆ ಸೈಡು ಇವಾಗ ಬರ್ತಾಯಿದೆ. ಒಂದು ಕಾಯಿ ಚಿಪ್ಗೆ ₹3 ಕೊಡ್ತಾರೆ. ಅದನ್ನು ಇವಾಗ ಸೆಲ್ ಮಾಡ್ತಾಯಿದ್ದಾರೆ. ಇವರಿಗೆ ಒಂದು ಕ್ವಿಂಟಲ್ಗೆ 27,000 ಏನೋ ಸಿಗುತ್ತಂತೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಅವರೇ ಅಂದಿದ್ರು. ಇದು ತೊಗೊಂಡೋಗಿ ಏನು ಮಾಡ್ತೀರಾ ಅಂತ ಕೇಳಿದ್ಗೆ ಬಣ್ಣ ಮಾಡೋಕ್ಕೆ ತೊಗೊತಾರೆ, ಪೇಂಟ್ ಮಾಡೋಕ್ಕೆ ಅಂತ ಹೇಳಿದ್ರು. ನನಗೆ ಸರಿಯಾಗಿ ಅಷ್ಟು ಗೊತ್ತಿಲ್ಲ. ಅಪ್ಪ ಮಾವ ಇಬ್ಬರು ಕೂಡ ಮನೆ ಹತ್ರನೇ ಇದ್ದರು. ಹಾಗಾಗಿ ದನಗಳಿಗೆ ಕೊಂಬನ್ನ ರೆಡಿ ಮಾಡ್ತಾಯಿದ್ದಾರೆ. ಕೂದಲೆಲ್ಲ ಬೆಳ್ಕೊಂಡಿರುತ್ತೆ ಅಲ್ವಾ. ನಾವು ಹೆಂಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಕೂದಲೆಲ್ಲ ನೀಟಾಗಿ ಹೇರ್ ಸ್ಟೈಲನ್ನು ಮಾಡಿಸ್ಕೊಂಡು ಬಂದಿರ್ತೀವಿ, ಹಾಗೆ ಅವಕ್ಕೂ ಕೂಡ ಕೊಂಬೆಲ್ಲ ನೀಟಾಗಿ ಎರದಿ ನೀಟಾಗಿ ಕಟ್ ಮಾಡಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ತುಂಬ ನೈಸಾಗೂ ಕಾಣಿಸ್ತವೆ. ಈಗ ಸ್ವಲ್ಪ ಚಿಕ್ಕವ್ರು ದನಗಳು ಕರಗಳು ಸ್ವಲ್ಪ ಚಿಕ್ಕವಿರ್ತಾವಲ್ಲ, ಆವಾಗಲೇ ದನನ ಮಾಡಬೇಕು.